ಬಾಡಿಗೆ ನಿಂದಿರ್ಬೇಕಾಗಿಲ್ಲ. ನಾವು ಏನ್ ಮಾಡ್ಬೇಕಂದ್ರೆ ಬಂಧುಗಳೇ, ದಿನನಿತ್ಯದ ಬೆಳಗಿನಿಂದ ರಾತ್ರಿವರೆಗೂ ನಮ್ಮ ಜೀವಿತಾವಧಿಯಲ್ಲಿ ಯಾವ ವ್ಯಕ್ತಿ ಹತ್ರ ನಾನು ವ್ಯಾಪಾರ ಮಾಡಬೇಕು, ಆ ಶಿವಮೊಗ್ಗದ ಮಂಜುನಾಥನ ಕೊಲೆಗೆ ಯಾವ ಸಮಾಜ ಪಾತ್ರಧಾರಿಯಾಗಿತ್ತು, ಆ ಹೆಣ್ಣುಮಗಳ ಮಾಂಗಲ್ಯವನ್ನ ಕಸಿದುಕೊಂಡಿತ್ತು, ಆ ಸಂತತಿಯಲ್ಲಿ ನಾನು ವ್ಯಾಪಾರ ಮಾಡಲ್ಲ, ನಾಳೆ ಚಹಾ ಕುಡಿಯಲ್ಲ ಅಂಗಡಿಯಲ್ಲಿ ಅಂತ ನಾವು ಯೋಚನೆ ಮಾಡಬೇಕು. ಯಾವ ವ್ಯಕ್ತಿಗಳು ಆ ಸಣ್ಣ ವಯಸ್ಸಿನ ಗಂಡನನ್ನ ಕಳ್ಕೊಂಡು 7 ದಿನ ಆಗಿತ್ತು ಮದುವೆಯಾಗಿ, ಸುಖ ಸಂತೋಷದ ಸಲುವಾಗಿ ಸೌಂದರ್ಯವನ್ನ ಸವಿಬೇಕು ಅಂತೇಳಿ ಆ ಕಾಶ್ಮೀರಕ್ಕೆ ಬಂದಾಗ ತನ್ನ ಗಂಡನನ್ನ ಕಳ್ಕೊಂಡ್ಲು. ಆ ಗಂಡನ ಕಳ್ಕೊಂಡಂತ ಆ ತಾಯಿಗೆ ನ್ಯಾಯ ಸಿಗಬೇಕಾದ್ರೆ ಪ್ರತಿಯೊಬ್ಬ ಹಿಂದೂ ಯೋಚನೆ ಮಾಡಬೇಕು. ನಾನು ಓಡ್ಲಿಕ್ಕೆ ಹೋಗ್ಬೇಕಾದ್ರೆ ಹಿಂದೂ ಓಡ್ಲಿಕ್ಕೆ ಹೋಗ್ಬೇಕು, ವಿಭೂತಿ ಹಚ್ಕೊಂಡು ಓಡ್ಲಿಕ್ಕೆ ಹೋಗ್ಬೇಕು, ಶಿವದಾರ ಹಾಕೊಂಡು ಓಡ್ಲಿಕ್ಕೆ ಹೋಗ್ಬೇಕು. ಇಂಥವ್ರು ಮಾತ್ರ ನಾವು ಬದುಕೋಕ್ ಸಾಧ್ಯ. ಹಾಗಾಗಿ ಆ ಮುಖಾಂತರ ಆ ಪಾಕಿಸ್ತಾನದಲ್ಲಿರುವಂತ ಜನ ನೀರು ಕುಡಿಬೇಕು. ಭಾರತ ಸರ್ಕಾರ ಎಲ್ಲಾ ರೀತಿಯ ಪ್ರಯೋಗವನ್ನ ಆ ದುಷ್ಟ ಮಾಡುವಂತ ಸರ್ಕಾರ ಮೌನವಾಗಿತ್ತು. ಆದ್ರೆ ಇವತ್ತು ಸರ್ಕಾರ